ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು 3:30ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಕೂಡ ಸೇಮು ಇವಾಗ 4 o'clock ಆಗ್ತಾಯಿದೆ. ಎಲ್ಲ ರೆಡಿಯಾಗಿದ್ದೀನಿ ಪೂಜೆ ಮಾಡೋಕ್ಕೆ. ಸೊ ಇದು 3rd ಡೇ ಆಫ್ ಹನುಮಾನ್ ಚಾಲೀಸ ಸಂಕಲ್ಪ. ಇವಾಗ ನಾನು ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಪೂಜೆ ಮಾಡಿಕೊಂಡು ಹನುಮಾನ್ ಚಾಲೀಸ ಓದ್ಬಿಡ್ತೀನಿ. ಇವಾಗ ನೋಡಿ ಪೂಜೆ ಎಲ್ಲ ಆಯಿತು. 40 ಆಗ್ತಾಯಿದೆ ಇವಾಗ. ಸೊ ನಾನು ಇವಾಗ ಹನುಮಾನ್ ಚಾಲೀಸ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಪೂಜೆ ಎಲ್ಲ ಆಯಿತು. ಆಮೇಲೆ ಹನುಮಾನ್ ಚಾಲೀಸ ಕೂಡ ಓದೋದಾಯಿತು 11 times. ಸೊ ಇವಾಗ 3rd ಡೇ ಆಫ್ ಹನುಮಾನ್ ಚಾಲೀಸ ಸಂಕಲ್ಪ 3rd ಡೇ ಕಂಪ್ಲೀಟ್ ಆಯಿತು. ಸೊ ನಾಳೆಯಿಂದ 4th ಡೇ. ಆ್ಯಕ್ಚುಲಿ ನಿನ್ನೆ ಮಾಡಿದ ವಿಡಿಯೋದಲ್ಲಿ ಕಾವ್ಯ ಅನ್ನೋರು ನನಗೆ ಕಮೆಂಟ್ ಮಾಡಿದರು, ಡೌಟಲ್ಲಿ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ನಂಬಿಕೆ ಇರಬೇಕು ಅಂತ. ಖಂಡಿತ ಅದು ನೀವು ಮಾತು ಹೇಳಿದ್ದು ಸತ್ಯನೇ. ನಂಬಿಕೆ ಇರಬೇಕು, ಡೌಟ್ ಇರಬಾರ್ದು. ಬಟ್ ನನಗೆ ಏನು ಡೌಟು ಅಂದರೆ ಪೂಜೆ ಮಾಡೋದ್ರಲ್ಲಿ ಏನು ಡೌಟ್ ಇಲ್ಲ, ದೇವರಲ್ಲಿ ಏನು ಡೌಟ್ ಇಲ್ಲ. ಮತ್ತು ನಾನು ಜಸ್ಟ್ ಹೇಳಿದ್ದೇನು ಅಂತ ಅಂದರೆ, ತುಂಬ ಜನ ಹೇಳ್ತಾರೆ ಕಿ 11 ಡೇಸ್ವರೆಗೂ ಪೂಜೆ ಮಾಡೋದು ತುಂಬ ಕಷ್ಟ ಅಂತ. ಸೊ ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ ಅಷ್ಟೇ ಹೇಳಿದೆ. ಬಟ್ ಅದಕ್ಕೆ ಬಿಟ್ಟರೆ ಡೌಟ್ ಏನೂ ಇಲ್ಲ ನನಗೆ. ಸೊ ಹೀಗೆ ಕಮೆಂಟ್ ಮಾಡ್ತಾಯಿರಿ, ನಾನು ಎಲ್ಲರೂ ಪಾಸಿಟಿವ್ ಆಗೇ ತೊಗೋತೀನಿ. ಹಾಗೆ ನಿಮ್ಮದು ಏನಿರುತ್ತೆ ಅಲ್ಲ ಅಭಿಪ್ರಾಯ, ಅದನ್ನು ನನಗೆ ತಿಳಿಬೇಕು. ಸೊ ಹೀಗೆ ಕಮೆಂಟ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು. ಜೈ ಶ್ರೀರಾಮ್, ಜೈ ಹನುಮಾನ್.